ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಕೂಲ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಊರಿಗೆ ಹೋಗ್ಬೇಕಲ್ವ, ಏನಾದರೂ ತೊಗೊಳ್ಳೋಣ ಅಂತ ಚಿಪ್ಸ್ ಅಂಗಡಿ ಮಿಕ್ಸ್ಚರ್ ಅಂತ ಏನೇನೋ ತೊಗೊಂಡು ಪರ್ಚೇಸಿಂಗ್ ಆಯಿತು. ಇವಾಗ ರೆಡಿ ಇದ್ದೀವಿ, ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಊರಿಗೆ ಹೊರಡೋದೆ. ಕಾರಲ್ಲಿ ಬಿಡ್ತೀನಿ ಇನ್ಕಲ್ಗೆ ಅಂತ ಸುನಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ಕಾರ್ ಏನು ಮಾಡ್ತು, ಕೈ ಕೊಡ್ತು. ಯಾಕೆ ಅಂದರೆ ಅಲ್ಲಿ ರೋಡ್ ನೋಡಿ ಹೆಂಗಿದೆ ಅಂತ. ಸೊ ಹಂಗಾಗಿ ಅದು ಏನಾಯಿತೋ ಗೊತ್ತಿಲ್ಲ. ರಿಂಗ್ ರೋಡ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬರು ಬಂದು ಹೇಳಿದ್ರು ಪಂಚರ್ ಆಗಿದೆ ಅಂತ. ಬಟ್ ನಮಗೇನು ಅಂಥ ಫೀಲ್ ಆಗಲಿಲ್ಲ. ಸ್ವಲ್ಪ ದೂರ ಹೋದೋ, ಆಮೇಲೆ ಅನ್ನಿಸ್ತು, ಇಳಿದು ನೋಡಿದಾಗ ಹಿಂದೆ ವೀಲು ಪಂಚರ್ ಆಗಿತ್ತು. ಆ್ಯಕ್ಚುಲಿ ಮಳೆ ಏನೋ ಹೊಡೆದ್ಬಿಟ್ಟಿತ್ತು. ಸೊ ಹಂಗಾಗಿ ಪಕ್ಕದಲ್ಲೇ ಸದ್ಯ ನಮ್ಮ ಇದಕ್ಕೆ ಪೆಟ್ರೋಲು ಬಂಕಿತ್ತಲ್ವ, ಅಲ್ಲೇ ಹಾಕ್ತಾರಲ್ಲ ಪಂಚರು. ನಮ್ಮದೇನು ಟ್ಯೂಬ್ಲೆಸ್ ಅಲ್ವಾ, ಸೊ ಹಾಗಾಗಿ ಒಂದು 10 ಮಿನಿಟ್ಸ್ ಒಳಗಡೆ ಆಗೋಯಿತು. ಬಟ್ ನಮಗೆ ಆ ಟೈಮು ತುಂಬ ಪ್ರೀಷಿಯಸ್ಸು ಟೈಮ್ ಆಗೋಯಿತು. ಬೇರೆ ಬಸ್ಗಳು ಎಲ್ಲ ಸಿಗೋದಕ್ಕೆ ಲೇಟ್ ಆಗೋಯಿತು. ಸೊ ಅಲ್ಲಿಂದ ಹೊರಟು ಮತ್ತೆ ಇನ್ಕಳಲ್ಲಿ ಒಂದು ಬಸ್ ಹತ್ತದೋ ಒಬ್ಬರು ಮಕ್ಳನ್ನ ಕೂರಿಸ್ಕೊಂಡಿದ್ರು. ಹಂಗಾಗಿ ಒಂದು ಸೀಟನ್ನ ಹತ್ರ ಬಿಟ್ಕೊಟ್ರು. ಹಿಮ್ಮು ನನ್ನ ಬ್ಯಾಗ್ ಇಟ್ಕೊಂಡು ನಿಂತಿದೆ. ನಾನು ರೇಷುನ ಅಲ್ಲೇ ಕೂರಿಸ್ದೆ. ನೋಡಿ ಪ್ಯಾಸೆಂಜರ್ಸ್ ಎಲ್ಲರೂ ನಿಂತಿದ್ದಾರೆ. ಆ್ಯಕ್ಚುಲಿ ತುಂಬ ಏನು ರಶ್ ಇರಲಿಲ್ಲ, ಬಟ್ ನಿಂತ್ಕೋಬೋದಾಗಿತ್ತು. ಅದಾದಮೇಲೆ ನಾನು KR ನಗರ ಬಸ್ ಹತ್ತದೋ. ಬಟ್ ಮೈಸೂರು ಬಸ್ಗಿಂತನೂ ವರ್ಸ್ಟು. ನೋಡಿ ಅಲ್ಲಿ ಎಷ್ಟು ರಶ್ ಅಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ಶು. ಓಕೆ, ಅಲ್ಲಿಂದ ಬಂದೋ. ನಮ್ಮ 7:30 ಬಸ್ಸು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಇಷ್ಟೊಂದು ರಶ್ ಇರುತ್ತೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಮಕ್ಕಳಂತೂ ಬಂದ ತಕ್ಷಣವೇ ನವಿಲ್ಗರಿದಿತ್ತು, ಅದು ತಗೊಂಡು ಆಟಾಡೋಕೆ ನಿಂತ್ಕೊಂಡ್ಬಿಟ್ರು. ಅವ್ರಿಗೇನು ಅನಿಸಲ್ಲ, ಅವ್ರನ್ನೇನು ಸೀಟ್ ಮಾಡಿ ಕೂರಿಸಿದ್ವಲ್ಲ. ಹಾಗೆ ನಮ್ಮಮ್ಮ ವಡೆ ಮಾಡ್ತಾ ಇದ್ರು, ಬಿಸಿ ಬಿಸಿ ವಡೆ ಮಾಡಿಕೊಡ್ತೀನಿ, ಟೀ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನಮ್ಮ ಅತ್ತಿಗೆ ಟೀ ಇಡೋಕ್ಕೆ ಅಂತ ಹೋದರು. ಅದಾದಮೇಲೆ ನಮ್ಮ ಮಾವ ಬಂದಿತ್ತು, ಮಾವನ ಜೊತೆ ಮಾತಾಡಿಕೊಂಡು ಹಾಗೆ ಗಣೇಶನ ನೋಡೋಣ ಅಂತ ಈ ಕಡೆ ನಮ್ಮನೆ ಹೊಸ ಮನೆ ಇದೆಯಲ್ಲ ಆ ಕಡೆಯಿಂದ ಬಂದು. ನಮ್ಮ ಮನೆ ಹತ್ರ ಪಿಲ್ಲರ್ ಹಾಕಿದ್ದಾರೆ, ಇನ್ನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಾನು ಗಣೇಶನ ತೋರಿಸ್ತಾ ಇನ್ನು ಪ್ರಿಪರೇಷನ್ ನಡೀತಾ ಇದೆ. ಹಾಗೆ ಗೌರಮ್ಮನ್ನ ಒಂದು ವಿಡಿಯೋ ಮಾಡಿಕೊಂಡು ಈ ಕಡೆಗೆ ಬಂದು ಈ ವರ್ಷ DJ ಸೌಂಡ್ಗೆ ಡ್ಯಾನ್ಸ್ ಮಾಡಿಕೊಂಡು ಗಣೇಶನ ಉತ್ಸವ ಮಾಡೋದು ಪ್ಲ್ಯಾನು. ಸೊ ಹಾಗಾಗಿ ಈ ವರ್ಷ ನಮ್ಮೂರಲ್ಲಿ ಇದೇ ಫಸ್ಟು DJ ಕರೆಸಿರೋದು. ಚೆನ್ನಾಗಿತ್ತು, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನನ್ನ ಮಗ ಅಂತ ಫಸ್ಟೇ ಹೋಗ್ಬಿಟ್ಟು ಕುಣ್ಕೊಂಡು ಅವ್ನಿಗೆ ಹೆಂಗೆ ಬೇಕು ಆ ಸ್ಟೆಪ್ ಹಾಕ್ಕೊಂಡು ಕುಣ್ಕೊಂಡು ನಲ್ಕೊಂಡು ಫುಲ್ ಖುಷಿಯಾಗಿದ್ದ. ಬಟ್ ನನಗೇನು ಅಂತಂದ್ರೆ ಆ ಜನಗಳ ಮಧ್ಯದಲ್ಲಿ ಇವನು ಕುಣಿದು ಸಿಕ್ಕಾಕೊಂಡ್ರೆ ಕಾಲ್ಗೆ ಅಂತ ಇದಾಗಿತ್ತು. ಬಟ್ ಅವನು ಇನ್ನೂ ಫಸ್ಟೇ ಕುಣಿದಿಂದ ಅಲ್ವಾ, ಯಾರೂ ಬಂದಿರಲಿಲ್ಲ ಅವನಿಗೆ. ಇದು ಲೈಟ್ಗಳು ನೋಡೋಣ ಖುಷಿ. ಸೊ ಹಾಗಾಗಿ ಇವಳು ನನ್ನ ಫ್ರೆಂಡ್ ಮಗಳೇ, ಪ್ರತಾಪನ ಮಗಳು, ಇವಳು ಅಷ್ಟೇ ತುಂಬ ಚೆನ್ನಾಗಿ ಕುಣಿತಿದ್ಲು. ಸೊ ನಾನು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ. ಇವನಿಗೆ ಏನಾದ್ರೂ ವೀಡಿಯೋ ಮಾಡ್ಕೋತಿದ್ದೀವಿ ನೋಡ್ತಿದ್ದೀವಿ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಕೋಡ್ ಬಂದ್ಬಿಡುತ್ತೆ. ಹಾಗಾಗಿ ಅವನು ನಾನು ನೋಡ್ಕೊಂಡು ಇನ್ನೂ ಜಾಸ್ತಿನೇ ಮಾಡ್ತಿದ್ದ. ಅವ್ರ ಜೊತೆ ಹೋಗಿ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡು ಇಮು ಅಂತ ಅಂದರೆ ಕೇಳ್ತಿರ್ಲಿಲ್ಲ. ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದ. ಅವ್ನ ಪಾಡ್ಗೆ ಅವನು ಅಂದರೆ ಸ್ಟೆಪ್ ಹಾಕ್ಕೊಂಡು ಕುಣ್ಕೊಂಡು ಸುಮ್ಮನೆ ಬರೀ DJ ಸೌಂಡ್ಗೆ ಡ್ಯಾನ್ಸ್ ಮಾಡೋದಾದರೆ ನಮ್ದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಪಟಾಕಿನ ಮಧ್ಯದಲ್ಲಿ ಹಚ್ತಿದ್ರು. ಮಕ್ಕಳನ್ನ ನಾವು ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಟಾಗ ಸ್ವಲ್ಪ ಭಯ ಆಗ್ತಿತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ದೂರ ಬಂದು ನಿಂತ್ಕೊಂಡು ಇಲ್ಲಿ ನಮ್ಮ ನಮೃತ ಹೋಗಲ್ಲ ಅಂತ ಹೇಳಿದ್ಲು. ನಮ್ಮ ಅತ್ತಿಗೆ ಎತ್ಕೊಂಡು ನಿಂತಿದ್ರಲ್ವ, ನೀನನ್ನು ವೀಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ ಅಂತ ನಾನು ಅವಳನ್ನ ರ್ಯಾಗ್ ಮಾಡ್ತಿದ್ದೆ. ಆದರೆ ಯಾಕೋ ಫೋಟೋ ವೀಡಿಯೋ ಅಷ್ಟು ನೀಟಾಗಿ ಕ್ಲಿಯರಾಗಿ ಬರ್ತಿರ್ಲಿಲ್ಲ. ಅಲ್ಲಿ DJದು
ಇದಾಗ್ತಿತ್ತಲ್ವ, ರಿಫ್ಲೆಕ್ಟ್ ಆಗ್ತಿತ್ತಲ್ವ. ಸೊ ಹಾಗಾಗಿ ಬಟ್ ಈ ಹೆಣ್ಮಕ್ಳು ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಸ್ವಲ್ಪ ಹೊತ್ತು ಮಾಡಿದ್ರು, ಆಮೇಲೆ ಅವರು ಹೊರಟೋಗ್ಬಿಟ್ರು. ಆಮೇಲೆ ತುಂಬ ಚೆನ್ನಾಗಿ ಮಾಡ್ಕೊಂಬಂದರು ಇವರೆಲ್ಲರೂ, ಬಾಯ್ಸ್ ಎಲ್ಲರೂ ಒಂದೇ ಥರ ಟಿ ಶರ್ಟ್ ಮಾಡಿಸ್ಕೊಂಡಿದ್ದಾರೆ ನಮ್ಮೂರಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳು ಅವರು ಕೂಡ ಕೆಲವರು ಮಾಡಿಸ್ಕೊಂಡಿದ್ದಾರೆ. ಬಟ್ ಅವರು ಎಲ್ಲ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆಲ್ಲ ತುಂಬ ಖುಷಿ ಕೊಡ್ತು. ಈ ವರ್ಷ DJ ಸೌಂಡ್ ಇದ್ರಿಂದ ಗಣೇಶಂಗೆ ಬೇರೆ ಥರದ್ದೇ ತುಂಬ ಚೆನ್ನಾಗಿ ಎಫೆಕ್ಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ಸ್ಮೋಕ್ತು ಅದು ನನ್ನ ಮಗ ಕೇಳ್ತಿದ್ದ, ನನಗೆ ಕೊಡ್ಸಮ್ಮ, ಅದು ನಾನು ಮಾಡ್ತೀನಿ ಅಂತ. ಬಟ್ ಅದು ಕಷ್ಟ, ಅವನು ಚಿಕ್ಕವನಲ್ವ, ಹಾಗಾಗಿ ಅವನು ಹತ್ಕೊಂಡು ಮತ್ತೆ ನನ್ನ ಹತ್ರನೇ ಬಂದುಬಿಟ್ಟ ಡ್ಯಾನ್ಸ್ ಮಾಡೋಗು ಅಂತ ಹೇಳಿದ್ರೆ. ಆಮೇಲೆ ಪಟಾಕಿ ಹೊಡೆಯೋದು ಅದನ್ನು ಸ್ವಲ್ಪ ಇರಿಟೇಟ್ ಆದಂಗೆ ಆಯಿತು. ಇರಲಿ, ಏನು ಮಾಡೋಕ್ಕಾಗಲ್ಲ, ಇವ್ರ ಖುಷಿಗೆ ಇವ್ರು ಮಾಡ್ತಿರ್ತಾರೆ. ಬಟ್ ಮಕ್ಳಿಗೆ ಈ ಥರದ್ದಾದರೆ ಓಕೆ, ಫ್ಲವರ್ ಪಾಟು ಆ ಥರದ್ದೆಲ್ಲ ಡಮ್ ಆ ಥರದ್ದು ಪಟಾಕಿ ಹೊಡೆದ್ಬಿಟ್ರೆ ಮಕ್ಳುಗಳಲ್ಲಿ ನಿಂತ್ಕೊಳ್ಳೋದು ಮಾಡೋದು ಎಲ್ಲ ಕಷ್ಟ ಆಗುತ್ತೆ. ನಾವು ಇವಾಗ ಹೊಟ್ಬಿಡೋಣ ಅಂತೇಳಿ ಮನೆಗೆ ಬಂದು, ಆಮೇಲೆ ಮತ್ತೆ ದೇವ್ರು ಬರುತ್ತೆ, ಕೆಳಗಡೆ ಎಲ್ಲ ಹೋಗಿ ಮಾಡಿ ಎಲ್ಲ. ಇವಾಗ ದೇವ್ರು ಬರ್ತಾಯಿದೆ ನಮ್ಮ ಮನೆ ಹತ್ರ. ಫಸ್ಟು ಗಣೇಶ ಬರುತ್ತೆ, ಆಮೇಲೆ ಗೌರಮ್ಮ ಬರುತ್ತೆ. ಇವಾಗ ಗಣೇಶನ ಮುಂದೆ DJ ಸೌಂಡು, ಸಾಂಗ್ಗಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಗೌರಮ್ಮ. ನಾನು DJ ಸೌಂಡು ಸಾಂಗ್ಗಳೆಲ್ಲ ಯಾಕೆ ಹಾಕಿಲ್ಲ ಅಂದರೆ, ನನಗೆ ಯೂಟ್ಯೂಬಲ್ಲಿ ಕಾಪಿರೈಟ್ದು ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ಹಾಕಿಲ್ಲ. ಬಟ್ ಶಾರ್ಟ್ಸಲ್ಲಿ ಎಲ್ಲನೂ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಚೆನ್ನಾಗಿತ್ತು, ಮಕ್ಕಳೆಲ್ಲ ಕುಣಿತಿದ್ದು ಎಲ್ಲ. ನಮ್ಮನೆಗೆ ಬರೋದೆಲ್ಲ ಆಲ್ಮೋಸ್ಟು ಎಲ್ಲ ಕಡೆ ಬೀದಿ ಎಲ್ಲನೂ ತಿರುಗಿ ಲಾಸ್ಟಲ್ಲಿ ಬಂದಿರೋದು. ಸೊ ಹಾಗಾಗಿ ಇಲ್ಲಿ ಕುಡಿಯೋರ ಸಂಖ್ಯೆ ಕಡಿಮೆ ಇದೆ. ಇವಾಗ ಬರ್ತಾರೆ ಇವ್ರ ಮಕ್ಕಳೆಲ್ಲ ಕುಣಿತಿದ್ರು. ನಮ್ಮ ಮನೆಗೆ ಬಂದಾಗ ನಮ್ಮ ಪ್ರೀತು ಬಂದು ಮನೆ ಮುಂದೆ ಎಲ್ಲ ಕುಣಿತಿದ್ದ, ಅಲ್ಲಿ ನೋಡಿ ಕುಣಿತಿದ್ದಾನೆ. ಒಂದೆರಡು ಮಕ್ಕಳಿಗೆ ಬೆಳಗಾನ ಇದ್ರೂ ಅವ್ರಿಗೇನು ಅನ್ಸೋದೇ ಇಲ್ಲ ಅನಿಸುತ್ತೆ. ಬಟ್ ಬೆಳಗ್ಗೆ ಎದ್ದು ಕೈಕಾಲೆಲ್ಲ ನೋವು ಬಂದಿರುತ್ತೆ. ಪ್ರೀತು ಕುಣಿತಿದ್ದ ಚೆನ್ನಾಗಿ. ಬಟ್ ನಮ್ಮ ರೇಷುಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು ಅವನು ಮಲಗಿಸ್ಬಿಟ್ಟಿದ್ದೆ. ಅವ್ನು ಬೆಳಗ್ಗೆ ಕೇಳ್ತಿದ್ದಮ್ಮ, ನಾವು DJಗೆ ಹೇಳಿಸ್ಲೇ ಇಲ್ವಲ್ಲ ನೀವು ಅಂತ. ನೈಸ್, ಚೆನ್ನಾಗಿದೆ ಅಲ್ವಾ? ಈ ಮಕ್ಕಳಿಗೆ DJ ಅಂದರೆ ಸಾಕು, ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಈಗ ಗಣೇಶನ ಮುಂದೆ DJ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮುಂದೆ ಹೋದರು. ಈಗ ಟ್ಯಾಕ್ಟ್ರಿನಲ್ಲಿ ಟಿಲ್ಲರಲ್ಲಿ ದೇವ್ರನ್ನ ನಮ್ಮೂರಲ್ಲಿ ಉತ್ಸವ ಮಾಡೋದು. ಸೊ ಹಾಗಾಗಿ ಇದು ಟ್ಯಾಕ್ಟ್ರಿನಲ್ಲಿ, ಮಿನಿ ಟ್ಯಾಕ್ಟ್ರಿನಲ್ಲಿ ಕೂರಿಸ್ಕೊಂಡು ಉತ್ಸವ ಮಾಡ್ಕೊಂಬರ್ತಿದ್ದಾರೆ. ತುಂಬ ಲೈಟ್ಸ್ ಹಾಕಿರೋದ್ರಿಂದ ಝೂಮ್ ಮಾಡಿ ನೋಡಿದ್ರೂ ಸ್ವಲ್ಪ ಗಣೇಶ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಲೈಟ್ಗಳು ವೇರಿಯೇಷನ್ ಆದಂಗೆ ಅದ್ರದ್ದು ರಿಫ್ಲೆಕ್ಟ್ ಚೇಂಜ್ ಆಗುತ್ತೆ. ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಅಪ್ಪಾಜಿ ಅವರೆಲ್ಲರೂ ಪೂಜೆ ಮಾಡಿಸ್ಕೊಂಡು ಹೊರಡ್ತು ಇವಾಗ ಮುಂದಕ್ಕೆ. ಇದಾದಮೇಲೆ ಇದರಿಂದ ನಿಧಾನವಾಗಿ ಗೌರಿ ಬರುತ್ತೆ. ಬಿಕಾಸ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಹೋಗಿ ಬರೋದಕ್ಕೆ ಮಾಡೋದಕ್ಕೆ ಎಲ್ಲ. ಇದರಿಂದೇನೂ ಅಷ್ಟೇ ಜನ ಇರ್ತಾರೆ. ಅಲ್ಲೇನಾದ್ರು ಮೇಲೆ ವೈರ್ಗಳೆಲ್ಲ ಸಿಕ್ಕಾಕೊಂಡ್ರೆ ಅದನ್ನು ಎತ್ತಿ ಮುಂದಕ್ಕೆ ಮೂವ್ ಮಾಡಿಸೋದಕ್ಕೆ ಎಲ್ಲ ತುಂಬ ನೀಟಾಗಿ ನಮ್ಮ ಕಡೆ ಎಲ್ಲ ಉತ್ಸವಗಳು ನಡೆಯುತ್ತೆ. ಈ ತುಂಬ ಏಜ್ ಆಗಿರೋರು, ಮಧ್ಯಮ ಏಜವರು, ಚಿಕ್ಕ ಮಕ್ಕಳು ಎಲ್ಲರೂ ಭಾಗವಹಿಸ್ತಾರೆ. ಅದೊಂಥರ ಖುಷಿ ನೋಡೋದಕ್ಕೆ. ಇವಾಗ ನೋಡಿ, ಒಳ್ಳೆ ಮಂಗಳವಾದ್ಯದಿಂದ ನಮ್ಮ ಗೌರಮ್ಮ ತಾಯಿ ಎಂಟ್ರಿ ಕೊಡ್ತಾ ಇದ್ದಾರೆ.
ಈಗ ನಮ್ಮ ಮನೆ ಮುಂದೆ ಎಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಮನೆ ತುಂಬ ದೂರಗಳಿದೆ, ಒಂದೊಂದು ಮನೆಯೂ ದೂರ ದೂರ ಇರುತ್ತಲ್ವ, ಅಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಜನ ಎಲ್ಲ ಮುಂದಕ್ಕೆ ಹೋಗಿದ್ದಾರಲ್ವ, ಕಡಿಮೆ ಆಗಿದ್ದಾರೆ. ಇವಾಗ ನಮ್ಮದೆಲ್ಲರದು ಪೂಜೆ ಆಯ್ತಲ್ವ, ಮಕ್ಳುಗಳೆಲ್ಲರೂ ಮಲಗಿಬಿಟ್ಟಿದ್ರು, ನಾವು ಅಷ್ಟು ಜನ ಮಾತ್ರ ಎದ್ದಿತ್ತು. ನಾನು ವಿಡಿಯೋ ಮಾಡೋದ್ರಿಂದ ನನ್ನದೇ ಫೋಟೋ ವಿಡಿಯೋ ಏನೂ ಇರಲಿಲ್ಲ, ಹಂಗಾಗಿ ನಾನು ಮಾಡ್ಕೊತಿದ್ದೆ. ನಮ್ಮ ಅಣ್ಣ ಮಾತ್ರ ನನ್ನನ್ನು ತೋರಿಸ್ಬೇಡ್ವೇ ವಿಡಿಯೋಕ್ಕೆ ಅಂತ ಹಾಗೆ ಹೀಗೆ ಇದು ಮಾಡ್ತಿದ್ದ. ಅಲ್ಲಿ ತನಕ ಅವನನ್ನೇನು ತೆಗಿತಿರ್ಲಿಲ್ಲ, ಬಟ್ ಅವ್ನು ನಂಗೆ ಅನ್ನಲ್ಲ ಹಂಗಂತ ಹೇಳಿ ಅವನನ್ನು ತೋರಿಸ್ಬೇಕು ಅಂತ ನಾನು ಕಿಚಾಯಿಸ್ತಾ ಇದ್ದೀನಿ.